ಅರಣ್ಯ ಇಲಾಖೆ ಬಂಧನದಲ್ಲಿರುವಂತಹ ವಿಕ್ರಮ್ ಸಿಂಹಗೆ ಹೈ ಬಿಪಿ ಹಿನ್ನೆಲೆ ವಿಕ್ರಮ್ ಸಿಂಹಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ವೈದ್ಯರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ವಿಕ್ರಮ್ ಸಿಂಹಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 1 ಗಂಟೆ ರೆಸ್ಟ್ ಮಾಡುವುದಕ್ಕೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಅಕ್ರಮವಾಗಿ ಮರಗಳನ್ನ ಕಡಿದಂತಹ ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ರಾತ್ರಿಯಿಡೀ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಗೆಂಡೆಕಟ್ಟೆ ಅರಣ್ಯ ಪ್ರದೇಶದಿಂದ ಅವರನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಮಾಧ್ಯಮ ಹೇಳಿಕೆಯನ್ನ ಕೂಡ ಗಮನಿಸಿದ್ರಿ. ಸದ್ಯಕ್ಕೆ ಅವರಿಗೆ ಹೈ ಬಿಪಿ ಆಗಿದೆ, ಹಾಗಾಗಿ ವೈದ್ಯರ ಮೂಲಕ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಹಾಸನದ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ವೈದ್ಯರು 1 ಗಂಟೆಯ ಕಾಲ ರೆಸ್ಟ್ ಅನ್ನ ಪಡಿಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಸನದ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ವಿಕ್ರಮ್ ಸಿಂಹ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಹೈ ಬಿಪಿ ಇದೆ ಅನ್ನುವಂಥ ಮಾಹಿತಿ ವೈದ್ಯರ ಕಡೆಯಿಂದ ಅಥವಾ ಪೊಲೀಸರ ಕಡೆಯಿಂದ ಅವರ ಆರೋಗ್ಯದ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ತಮಗೆ? ವಿದ್ಯಾ, ಅರಣ್ಯ ಇಲಾಖೆಯ ಬಂಧನದಲ್ಲಿರುವಂತಹ ವಿಕ್ರಮ್ ಸಿಂಹ ಅವರಿಗೆ ಈಗ ಹೈ ಬಿಪಿ ಇರುವಂತದ್ದು. ಆತನಿಗೆ ಏನು ಒಂದು ವೈದ್ಯಕೀಯ ತಪಾಸಣೆ ನಡೆಸಿದ್ರೆ ಅಲ್ಲಿ ವೈದ್ಯರು ಅಲ್ಲಿ ಡಾಕ್ಟರ್ ಲೋಕೇಶ್ ಅವರು ಅವರಿಗೆ ಏನು ತಪಾಸಣೆ ಒಳಪಡಿಸಿದಾಗ ಆತನ ವಿಕ್ರಮ್ ಸಿಂಹನಿಗೆ ಐ ಬಿಪಿ ಇರುವ ಬಗ್ಗೆ ಮಾಹಿತಿಯನ್ನ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿನ ವೈದ್ಯರು ಕೂಡ ಡಾಕ್ಟರ್ ಲೋಕೇಶ್ ಹೇಳಿರುವಂತದ್ದು. ಯಾವುದೇ ಕಾರಣಕ್ಕೆ ನೀವೀಗ ಆತನ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾಗಲ್ಲ, ಐ ಬಿಪಿ ಇರೋ ಕಾರಣ ಸುಮಾರು 1 ಗಂಟೆಗಳ ಕಾಲ ಇಲ್ಲೇ ಈ ಆಸ್ಪತ್ರೆಯಲ್ಲಿ ಆತನಿಗೆ ರೆಸ್ಟ್ ಕೊಡಬೇಕು ಅನ್ನೋ ಸೂಚನೆ ಕೂಡ ಸಂಬಂಧಪಟ್ಟ ಏನು ವೈದ್ಯರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಕೊಟ್ಟಿರುವಂತದ್ದು. ಅರಣ್ಯ ಇಲಾಖೆ ಸಿಬ್ಬಂದಿರು ಕೂಡ ವೈದ್ಯರಿಗೆ ತಾವು ಏನು ಕ್ರಮ ಕೈಗೊಳ್ತಾ ಅದಕ್ಕೆ ನಾವು ಓಕೆ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಡಾಕ್ಟರ್ ಲೋಕೇಶ್ ಹೇಳೋ ಪ್ರಕಾರ ಸುಮಾರು 1 ಗಂಟೆಗಳ ಕಾಲ ಆತ ರೆಸ್ಟ್ ತಗೋಬೇಕು. ತದನಂತರ ಆತನ ಇನ್ನೊಂದ್ಸರಿ ಬಿಪಿಯನ್ನು ಚೆಕ್ ಮಾಡ್ತೀವಿ. ಅದಾದ ನಂತರ ನೀವು ಮತ್ತೆ ಆತನ ವಶಕ್ಕೆ ತಗೋಬಹುದು ಅನ್ನೋ ಒಂದು ವಿಷಯನೂ ಕೂಡ ಈಗ ವೈದ್ಯರು ಅರಣ್ಯ ಅಧಿಕಾರಿಗಳು ಹೇಳಿರುವಂತದ್ದು. ನ್ಯೂಸ್ ಫಸ್ಟ್ಗೂ ಕೂಡ ಡಾಕ್ಟರ್ ಲೋಕೇಶ್ ಅವರು ಸುಮಾರು 1 ಗಂಟೆಗಳ ಕಾಲ ರೆಸ್ಟ್ ವಿಕ್ರಮ್ ಸಿಂಹ ತೆಗೆದುಕೊಳ್ಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ನ್ಯೂಸ್ ಫಸ್ಟ್ ನೊಂದಿಗೆ ಹಂಚಿಕೊಂಡಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.